ಮರಳು ಚೋರರಿಗೆ. ಮುಧೋಳದಲ್ಲಿ ಬಿಂದಾಸ್ ಮರಳು ಸಾಗಾಟ. ಇದು ಮುಧೋಳದ ಘಟಪ್ರಭೆ ನದಿಯಲ್ಲಿ ಬಿಂದಾಸ್ ಆಗಿ ಮರಳು ಸಾಗಾಟ ನಡೆಯುತ್ತಿದೆ. ಮಿನಿ ಗೂಡ್ಸ್ ಲಾರಿಯಲ್ಲಿ ಮರಳು ತುಂಬಿ ಕಳಿಸುತ್ತಿರುವ ದೃಶ್ಯಗಳು ಕಂಡು ಬಂದಿದ್ದು ಹೀಗೆ. ಯಾವ ಅಧಿಕಾರಿಗಳ ಭಯವಿಲ್ಲದೆ ಮರಳು ಚೋರರು ತಮ್ಮ ತಮ್ಮ ಮನೆಗಳಿಗೆ ಮರಳು ಸಾಗಾಟ ಮಾಡುತ್ತಿದ್ದಾರೆ. ಕಳೆದ ವರ್ಷ 1 ಟನ್ ಮರಳಿಗೆ 850ರಿಂದ 1,000 ರೂಪಾಯಿ ಬೆಲೆ ಇತ್ತು. ಆದ್ರೀಗ ಇದರ ಬೆಲೆ ದುಪ್ಪಟ್ಟಾಗಿದೆ. ನದಿ ಪಾತ್ರದ ಜನರಿಗೆ ನದಿ ಬತ್ತಿದೆ ಅಂತ ಚಿಂತೆಯಲ್ಲಿದ್ರೆ, ಮರಳು ಚೋರರು ಮಾತ್ರ ಬೇಕಾಬಿಟ್ಟಿಯಾಗಿ ಮರಳು ಸಾಗಿಸುತ್ತಿದ್ದಾರೆ. ಇದು ಹೇಳಿ ಕೇಳಿ ಬೇಸಿಗೆ ಕಾಲ ಬೇರೆ. ಮೊದಲೇ ಘಟಪ್ರಭೆ ನದಿಯಲ್ಲಿ ನೀರು ಬತ್ತಿ ಹೋಗಿದೆ. ಅದರಲ್ಲೂ ಮುಧೋಳದಿಂದ ಹರಿಯುವ ಘಟಪ್ರಭೆ ಸಾಕಷ್ಟು ರೈತರಿಗೆ ಜನರ ಜೀವನಾಡಿಯಾಗಿದ್ದಾಳೆ. ನದಿ ನೀರಿನಲ್ಲಿ ಮರಳಿದ್ದರೆ ಅದು ಭೂಮಿಯ ಫಲವತ್ತತೆ ಕಾಪಾಡಲು ಸಹಕಾರಿಯಾಗುತ್ತದೆ. ಆದರೆ ನದಿ ಪಾತ್ರದ ಮರಳನ್ನ ಈ ರೀತಿ ಕಳ್ಳತನ ಮಾಡ್ತಿರೋದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಕಳ್ಳರು ಮರಳು ಸಾಗಾಟ ಮಾಡುತ್ತಿದ್ರು. ಇದನ್ನ ಅರಿತಿದ್ದ ಜಿಲ್ಲಾಡಳಿತದಿಂದ ನದಿ ನೀರಿನ ಬಳಿ ವಾಹನ ಹೋಗದಂತೆ ಜೆಸಿಬಿ ಮೂಲಕ ರಸ್ತೆ ಮಾರ್ಗ ಮುಚ್ಚಿದ್ದರು. ಆದ್ರೀಗ ಮತ್ತೆ ನದಿ ನೀರು ಸಂಪೂರ್ಣವಾಗಿ ಬತ್ತುತ್ತಾ ಸಾಗುತ್ತಿದೆ. ಹೀಗಾಗಿ ಯಾದವಾಡ ಬ್ರಿಡ್ಜ್ ಕೆಳಗಿರುವ ಘಟಪ್ರಭೆ ನದಿ ಹತ್ತಿರ ಸಾಕಷ್ಟು ಮರಳು ಮೇಲೆಯೇ ಕಾಣಿಸುತ್ತಿದೆ. ಹೀಗಾಗಿ ಮರಳು ಕಳ್ಳರಿಗೆ ಇಲ್ಲಿನ ಮರಳು ಕದಿಯಲು ಸುಲಭವಾಗಿದೆ. ನದಿ ಕೆಳಗೆ ಭಾಗಕ್ಕೆ ಇಳಿದು ಮರಳು ಕದಿಯುತ್ತಿದ್ದಾರೆ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆಗೆ ಗಮನ ಹರಿಸಬೇಕಾಗಿದೆ. ಇಲ್ಲದೆ ಹೋದ್ರೆ ಇಂಥ ಮರಳು ಕಳ್ಳರ ಹಾವಳಿ ಮುಧೋಳದಲ್ಲಿ ಹೆಚ್ಚಾಗುವುದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಕದಂಬ ನ್ಯೂಸ್ ಮುಧೋಳ.